ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ನಕಲಿ ದಾಖಲೆ ಹಾಗೂ ಅಕ್ರಮ ಭೂ ಕಬಳಿಕೆ ವಿರುದ್ಧ ಮಾಲೂರು ಶಾಸಕರಾದ ಕೆವೈ ನಂಜೇಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಕ್ರಮವಾಗಿ ಸರ್ಕಾರಿ ಜಮೀನುಗಳನ್ನು ಕೊಳ್ಳೆ ಹೊಡಿತಾ ಇರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೋಲಾರದ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಎಸ್ಪಿ ಅವರಿಗೆ ದೂರು ನೀಡಿದ್ದಾರೆ. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದಂಥ ಶಾಸಕರು, ತಾಲೂಕಿನಲ್ಲಿ ತಹಸೀಲ್ದಾರ್, ಶಿರಸ್ತೇದಾರ್ ಹಾಗೂ ಎಸ್ಡಿಎ ಸೇರಿದಂತೆ ಯಾರೇ ಆಗಿರಲಿ ತಪ್ಪು ಮಾಡಿದರೆ ಯಾರನ್ನೂ ಬಿಡದೆ ತನಿಖೆ ನಡೆಸಿ ಶಿಕ್ಷಿಸಬೇಕು. ಒಳ್ಳೆ ಜವಾಬ್ದಾರಿಯುತ ಶಾಸಕನಾಗಿ ಇಂತಹ ಕ್ರಮಗಳ ವಿರುದ್ಧ ಡಿಸಿ ಮತ್ತು ಎಸ್ಪಿಗೆ ದೂರು ನೀಡಿದ್ದು, ದಂಧೆಯಲ್ಲಿ ತಪ್ಪು ಸಾಬೀತಾದರೆ ನನ್ನ ಕಡೆಯವರು ಅಥವಾ ವಿರೋಧ ಪಕ್ಷದವರು ಎನ್ನದೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ನಾನು ಅವಾಗಲೇ ಮಾತಾಡುವಾಗ ಹೇಳಿದ್ದೀನಿ, ನಾನು ಮ್ಯಾಜಿಸ್ಟ್ರೇಟ್ ಅಲ್ಲ. ನಾನು ಸಿಂಪಲ್ ಆಗಿ ಹೇಳೋದೇನೆಂದ್ರೆ, ಯಾವನೇ ಆಗಲಿ ಅಕ್ರಮ ದಾಖಲೆಗಳ ಸೃಷ್ಟಿ ಮಾಡೋಂಥ ಒಂದು ತಂಡ ಇದೆ ಅಂತ ಮಾಹಿತಿ ಇದೆ, ಅವ್ರು ಯಾರು ಹಿಡಿಬೇಕು. ಅಕ್ರಮ ದಾಖಲೆಗಳ ಸೃಷ್ಟಿ ಮಾಡಿಕೊಂಡು ಸರ್ಕಾರಿ ಜಮೀನ ಯಾರು ಹೊಡೆದಿದ್ದಾರೆ ಅವ್ರ ಬಗ್ಗೆ ಕ್ರಮ ವಹಿಸಬೇಕು. ಸರ್ಕಾರಿ ಜಮೀನು ಸರ್ಕಾರಕ್ಕೆ ವಾಪಸ್ ಬರಬೇಕು. ನಾನು ನೇರವಾಗಿ ಜಿಲ್ಲಾಧಿಕಾರಿಗಳ ಮೇಲೆ ಲೆಟರ್ ಕೊಡೋದು, ಎಸ್ ಪಿ ಲೆಟರ್ ಕೊಡೋದು ಜೊತೆಗೆ ಸರ್ಕಾರ ಗಮನಕ್ಕೆ ಕೂಡ ತರ್ತೀನಿ. ಸರ್ಕಾರದಿಂದ ಕೂಡ ಇದನ್ನು ಈಗಲೇ SIT ಕೂಡ ತನಿಖೆಗೆ ನಾವು ಒಂದು ಕಮಿಟಿ ಮಾಡಿಸಿದ್ವಿ. ಆ ತನಿಖೆ ಆಗ್ತದೆ. ನಿಜಾಂಶ ಏನು, ವಾಸ್ತವಾಂಶ ಏನು, ವಿರೋಧ ಪಕ್ಷದವ್ರು ಮಾಡ್ತಾ ಇರೋದು ನಿಜನ ಸುಳ್ಳ, ಅದು ನಮಗೂ ಗೊತ್ತಾಗಬೇಕು, ನಮ್ಮ ತಾಲೂಕಿನ ಜನತೆಗೆ ಗೊತ್ತಾಗಬೇಕು. ನಾವು ಯಾರೇ ಆಗಿರ್ಬೋದು, ಅಕ್ರಮ ಆಗಿರೋ ಪರ ನಮ್ಮ ಕಾಂಗ್ರೆಸ್ಸು ಮತ್ತು ನಮ್ಮ ಸರ್ಕಾರ, ನಾನು ಶಾಸಕ ಇಲ್ಲ. ನೋಡಿ, ನಮ್ಮ ಕ್ವಾಲಿಟಿನೇ ಬೇರೆ, ಅವ್ರ ಕ್ವಾಲಿಟಿನೇ ಬೇರೆ. ನಮ್ಮದೇನು ಗೊತ್ತಾ, ಅಜೆಂಡಾ ಸರ್ಕಾರದ ಡೆವಲಪ್ಮೆಂಟ್ಸ್. ವಿರೋಧ ಪಕ್ಷದವರಿಗೆ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡೋಕ್ಕೆ ದಾರಿನೇ ಇಲ್ಲ. ಸುಮಾರು ಸಾವಿರಾರು ಕೋಟಿ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತು. ಸಾರ್ವಜನಿಕರು ಮಾತಾಡ್ತಾರೆ, ಇದ್ರ ಬಗ್ಗೆ ಟೀಕೆ ಮಾಡೋದಿಲ್ಲ. ವಿರೋಧ ಪಕ್ಷದವ್ರಿಗೆ ಏನಾಗಿದೆ, ಈಗ ಪ್ರಚಾರ ಬೇಕಾದಾಗ ಇಂಥವು ಮಾಡಕ್ಕೆ ಕೊಡ್ತಿದ್ದಾರೆ ಪ್ರಚಾರಕ್ಕಾಗಿ. ಸುಳ್ಳನ ನಿಜನ? ಈಗ ನಂದು ಕೂಡ ಅಷ್ಟೇ, MLA ಆದಮೇಲೆ ನನ್ನ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೆ 2.5 ವರ್ಷ ಬಿಡಲಿಲ್ಲ. ಹೈಕೋರ್ಟ್ ಹೋಯ್ತು, ಸುಪ್ರೀಂ ಕೋರ್ಟ್ ಹೋಯ್ತು. ಪ್ರಚಾರ ಎತ್ತಿರ ಕೂತ್ರೆ ನಾನು MLA ಆಗಿಬಿಡ್ತೀನಿ, ಬಂದ್ಬಿಟ್ಟೆ ನೋಡಿ ನಾನು MLA. ಹೈಕೋರ್ಟ್ ನನ್ನ ಪರ ಆಯಿತು, ಸುಪ್ರೀಂ ಕೋರ್ಟ್ ನನ್ನ ಪರ ಆಯಿತು ಅಂತ 1.5 ವರ್ಷ ಜನಗಳಿಗೆ ಕನ್ಫ್ಯೂಸ್ ಮಾಡ್ಕೊಂಡು ಹೊರಟೋದು. ಇವತ್ತು ಅದೇನಾಯಿತು, ಇಂಡಿಯಾದಲ್ಲಿ, ಭಾರತ ದೇಶದಲ್ಲಿ ಫಸ್ಟ್ ಟೈಮ್ ರೀಕೌಂಟಿಂಗ್ ಅಲ್ಲಿ ರಿಸಲ್ಟ್, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ರಿಸಲ್ಟ್ ಜನಕ್ಕೆ ಗೊತ್ತಾಯ್ತಲ್ಲ. ಈಗ ಅದಾಗೋಯ್ತು. ಈಗ ಬೇರೆ ಏನಿದೆ, ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡೋಕ್ಕಿಲ್ಲ, ಬೇಕಾದಷ್ಟು ಕೆಲಸ ಆಗ್ತದೆ, ಏನೋ ಒಂದು ಪ್ರಚಾರ ಬೇಕು, ಇದನ್ನು ಮಾಡ್ಕೊಂಡು ಹೊರಡ್ತಾ ಇದ್ದಾರೆ. ನಾನು ಅದಕ್ಕೆ ಪರ ಇದ್ದೀನಿ. ಅಕ್ರಮ ಆಗಿದ್ದರೆ, ನಿಮ್ಮ ಹೋರಾಟ ನಿಜ ಆದರೆ, ಅಕ್ರಮ ಮಾಡಿದ ವಿರುದ್ಧವಾಗಿ ನಾನು ಶಾಸಕ, ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಅಕ್ರಮದಲ್ಲಿ ಭಾಗಿಯಾಗಿರೋನ್ನ ಕಠಿಣವಾದ ಕಾನೂನು ರೀತಿ ಕ್ರಮ ವಹಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.